ಸೊ ನೀವು ನೋಡಿದ್ರಲ್ವಾ ಬಿಫೋರ್ ಮತ್ತು ಆಫ್ಟರ್ ಯಾವ ರೀತಿ ಒಂದು ಸ್ಟುಡಿಯೋ ರೀತಿ ಸೌಂಡ್ ಬರ್ತಾ ಇದೆ ಅಂತೇಳಿ ಅದನ್ನು ಸಿಂಪಲಾಗಿ ಒಂದೇ ಕ್ಲಿಕ್ಕಲ್ಲಿ ಮಾಡ್ಬೋದು ಇನ್ಶಾಟ್ ಆ್ಯಪಲ್ಲಿ. ಸೊ ನೀವು ಯಾವುದೇ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡಿರುವಂಥ ವಿಡಿಯೋ ಏನಿರುತ್ತೆ ಸೊ ಆ ವಿಡಿಯೋನ ನೀವು ಡೈರೆಕ್ಟಾಗಿ ಇನ್ಶಾಟಲ್ಲಿ ತೊಗೊಂಬನ್ನಿ. ಸೊ ಇನ್ಶಾಟ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ರಿ ಓಕೆನಾ. ಸೊ ಈ ಥರ ಇರುತ್ತೆ. ನೀವು ಯಾವುದೇ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡಿರೋದನ್ನು ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ನ್ಯೂ ಪ್ರಾಜೆಕ್ಟ್ ಕೊಟ್ಕೊಂಡು ಸೊ ಎಡಿಟ್ ಮಾಡಿರ್ತೀರಲ್ವ ಆ ಒಂದು ಆಡಿಯೋನ ಆ್ಯಡ್ ಮಾಡಿರಿ. ಸೊ ಆ್ಯಡ್ ಮಾಡಿ ಈ ಥರ ಟಿಕ್ ಮಾಡ್ಕೊಳ್ರಿ. ಇಲ್ಲಿ ಯಾವ ಸೈಜ್ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆನಾ. ಇಲ್ಲಿ ನಿಮಗೆ ಕೌನ್ಸ್ ಅಂತ ಇರುತ್ತೆ, ಇಲ್ಲಿ ಯಾವ ಸೈಜ್ ಇರುತ್ತೆ ಅದು ಆ ಸೈಜನ್ನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಕೊಟ್ಕೊಳ್ರಿ. ಸೊ ಹೀಗೆ ಈ ಥರ ಬರುತ್ತೆ ಓಕೆನಾ. ಈ ಥರ ಇರುತ್ತೆ. ಇದನ್ನ ಜಸ್ಟ್ ಏನು ಮಾಡ್ಬೇಡ್ರಿ, ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಲೈಡ್ ಮಾಡಿದ್ರೆ ನಿಮಗೆ ಒಂದು ಸೌಂಡ್ ಎಫೆಕ್ಟ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಆ ಸೌಂಡ್ ಎಫೆಕ್ಟಲ್ಲಿ ಈ ಸ್ಟುಡಿಯೋ ರೀತಿ ಮತ್ತು ನಿಮ್ಗೆ ಯಾವ ರೀತಿ ಬೇಕು ಅನ್ನೋ ಎಫೆಕ್ಟಲ್ಲಿ ಸುಮಾರಾಗಿ ಸಿಗುತ್ತೆ. ಇಲ್ಲಿ ನೋಡಿ ಓಕೆನಾ, ಲವ್ರು ಈಗ ಸ್ಟುಡಿಯೋ ರೀತಿ ಓಕೆನಾ. ಈ ತುಂಬಾ ಸಿಂಪಲ್ ಆಗಿದೆ, ತುಂಬಾ ಯೂನಿಕ್ ಆಗಿರುವಂಥ ಸ್ಟುಡಿಯೋದಲ್ಲಿ ಕೇಳಿಸುವಂಥ ರೀತಿ ಇದು ಕೇಳಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ ಓಕೆನಾ. ಇಲ್ಲಿ ನೋಡ್ರಿ. ಸೊ ಯಾಕಂದರೆ ಚೂಸ್ ಮಾಡಿರೋಂಥ ಸಾಂಗು ಒಂಥರ ಯೂನಿಕ್ ಆ್ಯಂಡ್ ಸ್ಟೈಲ್ ಆಗಿದ್ದರೆ ಆಡಿಯನ್ಸ್ಗೆ ರೀಚ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಓಕೆನಾ. ಸೊ ಇಷ್ಟೇ ಗೈಸ್, ಒಂದು ವೀಡಿಯೋನ ತುಂಬ ಜನ ಕೇಳ್ತಾ ಇದ್ರು ಕೂಡ. ಸೊ ಅದನ್ನು ಆಲ್ಮೋಸ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲೂ ನೀವು ಇನ್ಶರ್ಟ್ ಇದ್ದರೆ ತುಂಬ ಸಿಂಪಲಾಗಿ ಎಡಿಟ್ ಮಾಡಿರೋಂಥ ವೀಡಿಯೋನ ಇಂಪೋರ್ಟ್ ಮಾಡಿ ವಾಯ್ಸ್ ಎಫೆಕ್ಟ್ಗೆ ಹೋಗಿ ಡೈರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ಟುಡಿಯೋ ರೀತಿ ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ ಓಕೆನಾ. ಸೊ ಟ್ರೈ ಮಾಡಿ ನೋಡಿರಿ. ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.